ಈಗ ಸ್ವಲ್ಪ ಹೊತ್ತು ಗುರುಪದೇಶ, ಗುರು ಶಿಷ್ಯರು ಮತ್ತು ಶಿಕ್ಷಣ ಇದರ ಬಗ್ಗೆ ಚಿಂತಿಸೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಪ್ರತ್ಯಕ್ಷ ದೇವರೆಂದರೆ ತಪ್ಪಿಲ್ಲ. ಗುರು ಮತ್ತು ದೇವರನ್ನು ಒಟ್ಟಿಗೆ ನಿಲ್ಲಿಸಿದರೆ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಗುರುವಿಗೆ ಮೊದಲು ನಮಿಸಬೇಕು. ಏಕೆಂದರೆ ಇವನೇ ದೇವರು ಎಂದು ತೋರಿಸಿಕೊಟ್ಟವರು ಈ ಗುರುಗಳು ಎಂಬ ಮೂಲ ಕಾರಣಕ್ಕೆ ಈ ಉತ್ತರ ಸಮಂಜಸವಾಗಿದೆ ಎಂದು ಎಲ್ಲರೂ ಒಪ್ಪುತ್ತಾರೆ. ಇಡೀ ಸೌರಮಂಡಲದಲ್ಲಿ ಗುರುಗ್ರಹಕ್ಕೆ ಅತಿ ಮಹತ್ವದ ಸ್ಥಾನವಿದೆ. ಏಕೆಂದರೆ ಇದು ಅತಿ ಬೃಹತ್ ಗಾತ್ರದ ಗ್ರಹ ಎಂಬುದು ಒಂದು ಮುಖವಾದರೆ, ಬೃಹಸ್ಪತ್ಯಾಚಾರ್ಯರು ಸಕಲ ಜ್ಞಾನವನ್ನು ಪಡೆದ ಮೇಧಾವಿಗಳು, ಅವರೇ ಗುರುಗ್ರಹದ ರೂಪದಲ್ಲಿದ್ದಾರೆ ಎಂಬುದು ಸರ್ವವಿದಿತ. ಮತ್ತು ಸಕಲ ಜ್ಞಾನ ಸಾಗರಕ್ಕೂ ಜ್ಞಾನದಾಹಿಗಳಿಗೂ ಇವರೇ ಮೂಲಪುರುಷರು, ಕಾರಣಕರ್ತರು ಮತ್ತು ದಾರಿ ತೋರುವವರು ಎಂಬ ಕಾರಣಕ್ಕೇ ಇರಬೇಕು. ಅದಲ್ಲದೆ ಗುರುವಾರ ಮಾಡಿದ ಯಾವುದೇ ಕಾರ್ಯ ಸಾಮಾನ್ಯವಾಗಿ ಸಫಲವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಅನುಭವಿಸಿ ಹೇಳಿದ ಸಾವಿರಾರು ಸಂಶೋಧಕರ ಅಭಿಪ್ರಾಯ ನಮ್ಮನ್ನು ಸೂರೆಗೊಳ್ಳುತ್ತದೆ. ಬಸವಣ್ಣನವರು ಇನ್ನೂ ಮುಂದೆ ಹೋಗಿ ಅರಿವೇ ಗುರು, ಅರಿವಾದರೆ ಅದೇ ಗುರು ಎಂದಿದ್ದಾರೆ. ಸರ್ವಜ್ಞನು ಊರಿಂಗೆ ದಾರಿಯನ್ನು ಯಾರು ತೋರಿದರೇನು ಎಂದು ಗುರುವನ್ನು ವಿಶ್ಲೇಷಿಸಿದ್ದಾರೆ. ಊರಿಂಗೆ ದಾರಿಯನ್ನು ಯಾರು ತೋರಿದರೇನು, ಸಾರಾಯದ ನಿಜವ ತೋರುವ ಗುರು ತಾನು ಯಾರಾದರೇನು. ಜಾತಿ ಮತ ಪಂಥ ಭೇದವಿಲ್ಲದೆ ನಮಗೆ ಒಳ್ಳೆಯದನ್ನು ಬಯಸುವವರು ಯಾರಿದ್ದರೂ ಅವರೇ ಗುರುವಾಗುತ್ತಾರೆ. ಗುರು ಯಾರಾದರೆ ಆಗಲಿ ಆತ್ಮದರ್ಶನ, ಸತ್ಯದರ್ಶನ, ದಿಗ್ದರ್ಶನ, ಸುದರ್ಶನ ಮುಂತಾದವನ್ನು ತೋರುವಂಥವರಾಗಿರಬೇಕು, ಮಾಡಿ ತೋರುವಂಥವರಾಗಿರಬೇಕು. ಪುರಂದರದಾಸರು ಗುರುವಿನ ಗುಲಾಮನಾಗದ ತನಕ ದೊರೆಯದ ಅಣ್ಣ ಮುಕುತಿ ಎಂದಿದ್ದಾರೆ. ಸದ್ಗುರುವಾಗಿದ್ದಾಗ ಅವನಲ್ಲಿ ಲೀನತೆ ಸಹಜವಾಗಿ ಮೂಡುತ್ತದೆ. ಆದ್ದರಿಂದ ಗುರುಗಳು ದಾರಿ ತೋರುವಾಗ ಎಚ್ಚರದಿಂದಿರಬೇಕು. ಏಕೆಂದರೆ ಅದು ಮುಂದಿನ ಯುಗಾಂತರಗಳಿಗೆ ನಾಂದಿಯಾಗುವ ಪ್ರಗತಿಪರ ಮಾರ್ಗವಾಗಿ ಸದ್ಗುರುವಿನ ತದ್ರೂಪವಾಗಿ ಮುಂದುವರಿಯುತ್ತಾರೆ. ಆದ್ದರಿಂದ ಈಗಲೂ ಉತ್ತಮ ವ್ಯಕ್ತಿಯನ್ನು ಪರಿಚಯಿಸುವಾಗ ಅವನ ಗುರುಗಳ್ಯಾರು, ಅವನು ಓದಿದ ಶಾಲೆ ಯಾವುದು ಎಂಬ ಎಲ್ಲ ಮಾಹಿತಿಯನ್ನು ನೀಡುತ್ತಾರೆ. ವೈದಿಕ ವಿಷಯದಲ್ಲಿ ಯಾರಿಗಾದರೂ ನಮಿಸುವಾಗ ಗೋತ್ರ ಪ್ರವರಾದಿಗಳನ್ನು ತಿಳಿಸಬೇಕು. ನಾನು ಇಂಥವನು, ಇಂತಹ ಗುರುಗಳ ಗೋತ್ರದವನು, ಇಂತಹ ಸೂತ್ರದವನು ಎಂಬಿತ್ಯಾದಿ ಪರಿಚಯ ಮಾಡಿಕೊಡಲಾಗುತ್ತದೆ. ಉದಾಹರಣೆಗೆ ವಿಶ್ವಾಮಿತ್ರ ಗೋತ್ರ ಎಂದಾಗ ವಿಶ್ವಾಮಿತ್ರರ ಸದ್ಭಾವನೆಗಳ ಸುಮೂರ್ತ ರೂಪ ಕಣ್ಮುಂದೆ ಬಂದು ನಿಲ್ಲುತ್ತದೆ. ಅವರ ಶಿಷ್ಯ ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಹಾಗೆಯೇ ಕಶ್ಯಪತ್ರಿ ಭರದ್ವಾಜ ವಿಶ್ವಾಮಿತ್ರ ಉಚ ಗೌತಮ ಜಮದಗ್ನಿರ್ ವಸಿಷ್ಠಸ್ಯ ಸಪ್ತೇತೆ ಋಷಿಯ ಸ್ಮೃತಾಃ ಮುಂತಾದ ಋಷಿಗಳು, ಮುನಿಗಳು, ಗುರುಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಟ್ಟವರು. ತೇನ ತ್ಯಕ್ತೇನ ಭುಂಜೀತ ಎಂಬ ಋಷಿವಾಣಿಯನ್ನು ತಲತಲಾಂತರಗಳಿಂದ ಜನತೆಗೆ ಉಳಿಸಿ ಬೆಳೆಸಿ ಕೊಟ್ಟಿದ್ದರು. ಯಾರೋ ಈ ಗುರುಗಳು. ಕೊಳ್ಳುಬಾಕತನ ಒಳ್ಳೆಯದಲ್ಲ, ಹಿತಬುಕ್, ಮಿತಬುಕ್, ಋತುಬುಕ್ ಎಂದು ಒತ್ತಿ ಒತ್ತಿ ಹೇಳಿ ಇಂದಿಗೂ ಪ್ರಕೃತಿ ಸಂಪತ್ತನ್ನು ಉಳಿಸಿ ಬೆಳೆಸಿ ಕೊಟ್ಟವರು ಈ ಪಿತಾಮಹರು ಮತ್ತು ಗುರುಗಳು. ಇಂದು ಭೂಮಿ ಇರುವುದು ಭೋಗಕ್ಕಾಗಿ ಎಂಬ ಕಲ್ಪನೆಗೆ ವಿರುದ್ಧವಾಗಿ ತಮ್ಮ ಶಿಷ್ಯರಿಗೆ ಭೂಮಿ ಭೋಗದ ವಸ್ತುವಲ್ಲ, ತ್ಯಾಗದ ವಸ್ತು, ಕ್ಷಮೆಯಾದರಿತ್ರಿ ಎಂದು ಒತ್ತಿ ಹೇಳಿದ ಮಹಾತ್ಮ ಗುರುವರೇಣ್ಯರು. ಭೂಮಿಯನ್ನು ಭೋಗವಸ್ತುವೆಂದು ಇಂದಿನ ಅರ್ಥಶಾಸ್ತ್ರಜ್ಞರು ಅದರ ಸದ್ಬಳಕೆ ಮಾಡಬೇಕೆಂದು ಹೇಳಿಕೊಡುವ ಭರದಲ್ಲಿ ಭೂಮಿಯ ಮೇಲಾಗುವ ಅತ್ಯಾಚಾರ ಅನಾಚಾರಗಳನ್ನು ತಡೆಯಲಾಗದೆ ಶುಕ್ರಾಚಾರ್ಯರಾಗಿ
ನಮ್ಮ ಗುರುವರೇಣ್ಯರು ಬದಲಾಗುತ್ತಿರುವುದು ದುರದೃಷ್ಟಕರ. ಈ ಕಾರಣದಿಂದ ಕ್ಷಮೆಗೆ ಮೂಲವಾದ ಭೂಮಾತೆ ಒಮ್ಮೊಮ್ಮೆ ಸಿಡಿದೇಳುವುದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಸಂಸ್ಕೃತಿ, ಸಂಸ್ಕಾರ, ದೇಶಭಕ್ತಿ ಹೇಳಿಕೊಡಬೇಕಾದ ಗುರುಗಳು ಇಂದು ಚೆನ್ನಾಗಿ ಬದುಕು, ಮಜಾ ಮಾಡು ಎಂದೆಲ್ಲ ಹೇಳುತ್ತಿದ್ದರೆ, ಚಿಕ್ಕ ಮಗು ಅಥವಾ ಶಿಷ್ಯನ ಮನದಾಳದಲ್ಲಿ ನಾನು ಮಜಾ ಮಾಡಬೇಕು ಎಂಬ ವಿಕೃತಿ ಬೆಳೆದು ಸಮಾಜದ ಸದ್ಬಳಕೆ ಮಾಡುವ ಬದಲು ದುರ್ಬಳಕೆ ಮಾಡುವ ಅನೇಕ ಅಂಶಗಳು ಮಾನವನನ್ನು ಮಾರಿ ಹಬ್ಬಕ್ಕೆ ಕರೆದೊಯ್ಯುತ್ತವೆ ಎಂದು ಅನಿಸುತ್ತದೆ. ಇಂದಿನ ಕಾಲದ ನಮ್ಮ ಗುರುಗಳು ಏಕೆ ಹೀಗಾಗಿದ್ದಾರೆ? ಒಮ್ಮೆ ಚಿಂತಿಸಿ ನೋಡಿದಾಗ ಕೇವಲ ಸಂಬಳ ಸವಲತ್ತುಗಳಿಗಾಗಿ ಗುರುವಾಗಬೇಕೆಂದು ಬಂದು ಬೀಳುವ ಜನಸಂಖ್ಯೆ ಹೆಚ್ಚಾಗುತ್ತಿದೆ. ರಾಮಕೃಷ್ಣ ಪರಮಹಂಸರ ಬಳಿಗೆ ಒಬ್ಬ ತಾಯಿಯು ಬಂದು, ನನ್ನ ಮಗನು ತುಂಬ ಬೆಲ್ಲವನ್ನು ತಿನ್ನುತ್ತಾನೆ, ಏನು ಮಾಡಲಿ ಎಂದು ಕೇಳುತ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು 2 ದಿನ ಸಮಯ ಕೊಡು ಎಂದು ಹೇಳುತ್ತಾರೆ. 2 ದಿನದ ನಂತರ ತಾಯಿ ಮಗುವನ್ನು ಕರೆದುಕೊಂಡು ಪುನಃ ಬಂದಾಗ, ಈಗ ಹೇಳಬಲ್ಲೆ, ನಾಳೆಯಿಂದ ನಿಮ್ಮ ಮಗ ಬೆಲ್ಲವನ್ನು ತಿನ್ನುವುದಿಲ್ಲ ಎಂದು. ಆಗ ತಾಯಿ ಕೇಳುತ್ತಾಳೆ, ಗುರುಗಳೇ, ಈ ವಿಷಯವನ್ನು ಮೊನ್ನೆನೇ ಹೇಳಬಹುದಾಗಿತ್ತಲ್ಲ ಎಂದು ಕೇಳಿದಾಗ ರಾಮಕೃಷ್ಣ ಪರಮಹಂಸರು ಹೀಗೆನ್ನುತ್ತಾರೆ, ಮೊನ್ನೆಯವರೆಗೆ ನಾನು ಕೂಡ ಸಿಕ್ಕಾಪಟ್ಟೆ ಬೆಲ್ಲವನ್ನು ತಿನ್ನುತ್ತಿದ್ದೆ. ನಾನೇ ಬೆಲ್ಲವನ್ನು ತಿನ್ನುತ್ತಿರುವಾಗ ಆ ಮಗುವಿಗೆ ಹೇಗೆ ಹೇಳಲಿ ಬೆಲ್ಲವನ್ನು ತಿನ್ನಬೇಡ ಎಂದು? ಆದರೆ 3 ದಿನಗಳಿಂದ ಪ್ರಯತ್ನಿಸಿ ನಾನು ಬೆಲ್ಲ ತಿನ್ನುವುದನ್ನು ನಿಲ್ಲಿಸಿಬಿಟ್ಟಿದ್ದೇನೆ. ಆ ಕಾರಣದಿಂದ ನಾನು ಖಂಡಿತವಾಗಿ ಹೇಳಬಲ್ಲೆ, ನಾಳೆಯಿಂದ ಮಗು ಬೆಲ್ಲವನ್ನು ತಿನ್ನುವುದಿಲ್ಲ ಎಂದು. ಒಂದು ಸಣ್ಣ ಉದಾಹರಣೆಯ ಮೂಲಕ, ದೃಷ್ಟಾಂತ ಕಥೆಯ ಮೂಲಕ ಗುರುವಿನ ಮಹತ್ವವನ್ನು ರಾಮಕೃಷ್ಣ ಪರಮಹಂಸರು ತಿಳಿಸಿಕೊಡುತ್ತಾರೆ. ಗುರು ಎಂದರೆ ಕೇವಲ ಸಂಬಳ ಪಡೆಯುವ ವ್ಯಕ್ತಿಯಲ್ಲ. ತನ್ನ ಸಂಸ್ಕೃತಿ, ಸಂಸ್ಕಾರ, ದೇಶಭಕ್ತಿಯನ್ನು ತಾನು ರೂಢಿಸಿಕೊಂಡು ನಂತರ ಮಕ್ಕಳಿಗೆ ಹೇಳಿದಾಗ ಖಂಡಿತವಾಗಲೂ ಆ ಮಗು ಗುರುವನ್ನು ಅನುಸರಿಸುತ್ತದೆ. ಇಲ್ಲದಿದ್ದರೆ ಗುರುಗಳಾಗಿ ಯಾವುದೇ ಮೌಲ್ಯವನ್ನು ಕಳೆದುಕೊಂಡು ಮೌಲ್ಯವಿಲ್ಲದೆ ಲಘುವಾಗಿ ಬಿಡುತ್ತಾರೆ. ಒಂದು ಕಾಲದಲ್ಲಿ ಹೊಡೆಯುತ್ತಿದ್ದರು, ಹೌದು, ಅದು ತಪ್ಪು. ಆದರೆ ಹೊಡೆತವನ್ನು ತಿಂದ ವಿದ್ಯಾರ್ಥಿಗಳು, ನೋವನ್ನು ಅನುಭವಿಸಿದ ವಿದ್ಯಾರ್ಥಿಗಳು ಮುಂದೆ ಸುಸ್ಪಷ್ಟವಾಗಿ ಅಕ್ಷರ, ಮಗ್ಗಿಪಾಠ, ಗಣಿತ ಇತ್ಯಾದಿ ಎಲ್ಲ ವಿಷಯಗಳಲ್ಲಿ ಬೆಳೆದು ದೊಡ್ಡ ದೊಡ್ಡ ವಿದ್ವಾಂಸರಾಗಿ, ಹಾಗೆಯೇ ವಿಜ್ಞಾನಿಗಳಾಗಿ, ವಿಕಾಸಿಗಳಾಗಿ ದೇಶ ಅಭಿವೃದ್ಧಿಯ ಪಥದಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದು ಅನೇಕ ವಿಚಾರಗಳಲ್ಲಿ ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತದೆ. ಒಬ್ಬ ವಿದ್ಯಾರ್ಥಿ ಹಾಳಾದರೆ ಒಬ್ಬ ವಿದ್ಯಾರ್ಥಿ ಮಾತ್ರವೇ ಹಾಳಾಗುತ್ತಾನೆ. ಒಬ್ಬ ಶಿಕ್ಷಕ ತನ್ನ ಸಂಸ್ಕೃತಿ, ಸಂಸ್ಕಾರಗಳನ್ನು, ದೇಶಭಕ್ತಿಯನ್ನು ಹೇಳಿಕೊಡಲಾಗದೆ ತನ್ನಲ್ಲಿ ರೂಢಿಸಿಕೊಳ್ಳದಿರುವ ಉಪನ್ಯಾಸಕನು, ಗುರುಗಳು ಎಂದೂ ಮಕ್ಕಳಿಗೆ ಅದನ್ನು ಹೇಳಿಕೊಡಲಾರ. ಇಡೀ ಸಮಾಜವನ್ನೇ ಹಾಳು ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಗುರು ಬ್ರಹ್ಮ ಎಂದರೆ ಸೃಷ್ಟಿಕರ್ತ, ಗುರು ವಿಷ್ಣು ಎಂದರೆ ಅಭಿವೃದ್ಧಿಕರ್ತ, ವಿಕಾಸಕರ್ತ. ಹಾಗೆಯೇ ಗುರುನಾಶ ಎಂದರೆ ಗುರುದೇವ ಮಹೇಶ್ವರ ಎಂದರೆ ಗುರು ಮನಸ್ಸು ಮಾಡಿದರೆ ಯಾವುದೇ ಶಾಪವನ್ನು ಕೊಡಲು ಸಿದ್ಧನಿರುತ್ತಾನೆ. ಹಾಗೆಂದು ಸುಮ್ಮನೆ ಯಾರು ನಿಜವಾದ ಜ್ಞಾನಿಯು ಶಾಪ ಕೊಡುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಅನಾಗರಿಕನಾಗಿ ಬದುಕುವಾಗ ಅದನ್ನು ತಡೆಯಲು ಗುರುಗಳು ತುಂಬ ಶ್ರಮ ಪಡುತ್ತಾರೆ. ಆದ್ದರಿಂದ ಆ ಶ್ಲೋಕವನ್ನು ಹೇಳಿದ್ದಾರೆ, ಗುರು ಬ್ರಹ್ಮ ಗುರು ವಿಷ್ಣು. ಇದ್ಯಾವುದನ್ನು ತಿಳಿಯದೆ ಕೇವಲ ಹಣದ ಆಸೆಯಿಂದ ಸುಲಭವಾಗಿ ಸಿಗುವ ಪ್ರಮಾಣ ಪತ್ರಗಳನ್ನು ಪಡೆದು ಅಕ್ಷರ ಸ್ಪಷ್ಟತೆಯೇ ಇರುವುದಿಲ್ಲ. ತಮಗೆಲ್ಲರಿಗೂ ಆದರದ ಸ್ವಾಗತ ಎಂದು ಹೇಳುವ ಬದಲು
ತಮಗೆಲ್ಲರಿಗೂ ಆದರದ ಸ್ವಾಗತ ಎಂದು ಹೇಳುವ ಉಪನ್ಯಾಸಕರ ಮನಸ್ಥಿತಿಯನ್ನು, ಅವರ ಉಚ್ಚಾರಣೆಯನ್ನು ಯಾವ ರೀತಿ ವಿದ್ಯಾರ್ಥಿಯು ಶಿಷ್ಯನಾದವನು ಅರ್ಥ ಮಾಡಿಕೊಳ್ಳಬೇಕು. ಅಸಹ್ಯದ ಗುರುವಾದಾಗ ಹೇಗೆ ಸಹ್ಯ ಮಾಡಿಕೊಳ್ಳಬೇಕು. ಒಮ್ಮೊಮ್ಮೆ ತುಂಬ ಮನಸ್ಸಿಗೆ ನೋವಾಗುತ್ತದೆ. ಆದರೇನು ಮಾಡೋಣ, ಒಳ್ಳೆಯದನ್ನು ಹೇಳುವಂತಿಲ್ಲ. ಟಿ.ಆರ್. ಮಾಲ್ಥಸ್ ಎಂಬ ವ್ಯಕ್ತಿ ಜನಸಂಖ್ಯೆಯನ್ನು ನಿಯಂತ್ರಿಸಿ ಎಂದು ಹೇಳುತ್ತಾನೆ. ಆದರೆ ಜನಸಂಖ್ಯೆ ನಿಯಂತ್ರಣವಾಗುವುದೇ ಇಲ್ಲ, ಹಾಗೆಯೇ ಉತ್ಪತ್ತಿ ಆಗುತ್ತಾ ಇರುತ್ತದೆ. ಹಾಗಾದರೆ ಏನು ಮಾಡುವುದು, ಪರಿಹಾರವೇನು ಅಂತ ಕೇಳಿದರೆ ಅವರೇ ಹೇಳುತ್ತಾರೆ, ನೀವಾಗಿಯೇ ನೀವು ತಿದ್ದಿಕೊಳ್ಳದಿದ್ದರೆ ಖಂಡಿತವಾಗಲೂ ಭೂಮಾತೆ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಸಿಡಿದೇಳುತ್ತಾಳೆ. ಭೂಕಂಪ, ಪ್ರಳಯ, ಅತ್ಯಾಚಾರ, ಅನಾಚಾರ ಎಲ್ಲದಕ್ಕೂ ಕಾರಣವಾಗಿ ಕೊನೆಗೆ ನಮ್ಮನ್ನು ನಾವೇ ಸಾಯಿಸಿಕೊಳ್ಳುವಂತೆ ಮಾಡುತ್ತಾಳೆ ಎಂದು ಹೇಳಿದ್ದಾನೆ. ಇಲ್ಲಿ ವಿಚಾರವೆಂದರೆ, ಎಲ್ಲ ಗುರುಗಳು ಅರ್ಥ ಮಾಡಿಕೊಂಡು ತಮ್ಮನ್ನು ತಾವು ಸ್ಪಷ್ಟತೆ ಇರಬೇಕು, ತಮ್ಮನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಂತರ ತಾವು ಮಾಡಿದ್ದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು. ತಾವೇ ಅತ್ಯಾಚಾರ ಮಾಡಿದಾಗ ಮಕ್ಕಳನ್ನು ಅತ್ಯಾಚಾರ ಮಾಡಬೇಡ ಎಂದು ಯಾವ ಬಾಯಿಯಲ್ಲಿ ಹೇಳಲು ಸಾಧ್ಯ? ಎಚ್ಚರವಿರಬೇಕು. ಗುರುವಾದವನು ಗುರುವಿನ ಸ್ಥಾನದಲ್ಲಿ ನಿಂತಾಗ ಶಿಷ್ಯನಾದವನು ಖಂಡಿತ ಅವನನ್ನು ಅನುಸರಿಸಿ ಸತ್ಪ್ರಜೆಯಾಗಿ ಬದುಕಲು ಸಾಧ್ಯ. ಗುರು ತನ್ನ ಕರ್ತವ್ಯವನ್ನು ಮರೆತಾಗ ತಾನೊಬ್ಬನೇ ಹಾಳಾಗುವುದಲ್ಲದೆ ಇಡೀ ಸಮಾಜವನ್ನೇ ಹಾಳು ಮಾಡುವುದರಲ್ಲಿ ಸಂಶಯವೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಒಬ್ಬ ಗುರುವಾದವನು ಅರ್ಥ ಮಾಡಿಕೊಂಡು ತನ್ನನ್ನು ತಾನು ಬದಲಾಯಿಸಿಕೊಂಡರೆ ಇಡೀ ಜಗತ್ತನ್ನು ಬದಲಾಯಿಸಲು ಸಾಧ್ಯ. ಈ ಚಿಂತನೆಯನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು. ನಮಸ್ಕಾರ.